ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಹೇಗೆ ನಾನು ಜಪಿಸಲಿ, ಏಕೆ ನಾನು ಜಪಿಸಲಿ, ಕಲಿಸಿಕೊಡಿ ಪಾವನಾತ್ಮರೇ. ವೇದ ವಚನ ತಿಳಿಯಲು, ಸತ್ಯವನ್ನು ಅರಿಯಲು, ವೇದ ವಚನ ತಿಳಿಯಲು, ಸತ್ಯವನ್ನು ಅರಿಯಲು ಬೆಳಕ ನೀಡಿ ಪಾವನಾತ್ಮರೇ. ಬೆಳಕ ನೀಡಿ ಪಾವನಾತ್ಮರೇ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ವೇದ ವಚನ ತಿಳಿಯಲು, ಸತ್ಯವನ್ನು ಅರಿಯಲು ಬೆಳಕ ನೀಡಿ ಪಾವನಾತ್ಮರೇ. ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ ವಚನ 45. ಆಮೇಲೆ ಪವಿತ್ರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಪ್ರೈಸ್ ದ ಲಾರ್ಡ್. ಪವಿತ್ರ ಗ್ರಂಥವನ್ನು ಶಿಷ್ಯರು ಓದಿ ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ಯೇಸು ಸ್ವಾಮಿ ವಿಕಾಸಗೊಳಿಸಿದರು. ಇಂದು ದೇವರ ವಾಕ್ಯವನ್ನು ಓದುವಾಗ ಅದನ್ನು ಅರ್ಥೈಸಿಕೊಳ್ಳಲು, ದೇವರ ವಾಕ್ಯದಂತೆ ನಮ್ಮ ಜೀವನದಲ್ಲಿ ಅನುಸರಿಸಿ ಜೀವಿಸಲು ನಮಗೆ ಬೇಕಾದ ಶಕ್ತಿ ಪವಿತ್ರಾತ್ಮರ ಶಕ್ತಿ. ಪವಿತ್ರಾತ್ಮರ ಕೃಪೆ ಇಲ್ಲದೆ ದೇವರ ವಾಕ್ಯದ ರಹಸ್ಯಗಳನ್ನು ಅರ್ಥಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಅನುಸರಿಸಿ ನಡೆಯಲು ಸಹ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಒಳ್ಳೆಯ ಉದಾಹರಣೆ ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯದಲ್ಲಿ ಆ ಇಥಿಯೋಪಿಯಾ ದೇಶದ ರಾಣಿಯ ಕಂಚುಕಿಯೊಬ್ಬರು ಜೆರುಸಲೇಮಿನಲ್ಲಿ ದೇವರ ಆರಾಧನೆಯನ್ನು ಮುಗಿಸಿ ರಥದಲ್ಲಿ ಪ್ರಯಾಣ ಮಾಡಿಕೊಂಡು ಬರುತ್ತಿರುವಾಗ ದೇವರಾತ್ಮ ಫಿಲಿಪ್ಪನ ಜುಟ್ಟಿಡಿದು ಕರೆದುಕೊಂಡು ಹೋಗಿ ಆ ರಥದ ಬಳಿ ನಿಲ್ಲಿಸುತ್ತದೆ. ಆಗ ಫಿಲಿಪ್ಪನು ಆ ಕಂಚುಕಿಯನ್ನು ಕೇಳುತ್ತಾನೆ, ಅಧಿಕಾರಿಗಳೇ, ನೀವು ಓದುತ್ತಿರುವುದು ನಿಮಗೆ ಅರ್ಥವಾಗುತ್ತಿದೆಯೇ ಎಂದು. ಆ ಸಮಯದಲ್ಲಿ ಆ ಅಧಿಕಾರಿ ಪ್ರವಾದಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಯೇಸು ಯಜ್ಞ ಬಲಿಯಾಗಿ ಸಮರ್ಪಣೆಯಾಗುವ ಆ ಒಂದು ಅಧ್ಯಾಯವನ್ನು ಓದುತ್ತಿದ್ದರು. ನಿಮಗೆ ಓದುತ್ತಿರುವುದು ಅರ್ಥವಾಗುತ್ತಿದೆಯೇ ಎಂದು ಫಿಲಿಪ್ಪನು ಕೇಳುವಾಗ ಅಧಿಕಾರಿ ಹೇಳುತ್ತಾನೆ, ಇದು ಯಾರ ಬಗ್ಗೆ, ಯಾರ ಕುರಿತು ಬರೆಯಲಾಗಿದೆ? ಓದುತ್ತಿರುವ ನನ್ನ ಕುರಿತೋ ಅಥವಾ ಮತ್ತೊಬ್ಬ ವ್ಯಕ್ತಿಯ ಕುರಿತೋ? ನನಗೆ ಅರ್ಥವಾಗುವುದಾದರೂ ಹೇಗೆ? ಯಾರಾದರೂ ಇದನ್ನು ವಿವರಿಸಿ ಹೇಳದ ಹೊರತು ನಮಗೆ ಅರ್ಥವಾಗುವುದಾದರೂ ಹೇಗೆ ಎಂದು ತನ್ನ ಬಲಹೀನತೆಯನ್ನು ಒಪ್ಪಿಕೊಂಡಾಗ ಅದನ್ನು ಸದುಪಯೋಗ ಪಡಿಸಿಕೊಂಡ ಫಿಲಿಪ್ಪನು ತತ್ಕ್ಷಣವೇ ಅವನ ಜೊತೆಗೂಡಿ ಪ್ರಯಾಣ ಮಾಡುತ್ತಾ ಪ್ರವಾದಿ ಯೆಶಾಯನ ಆ ಒಂದು ಅಧ್ಯಾಯ, ಮುಂಬರಲಿರುವ ಲೋಕರಕ್ಷಕರಾದ ಪ್ರಭು ಯೇಸು ಈಗಾಗಲೇ ನಮಗಾಗಿ ಶಿಲುಬೆ ಮೇಲೆ ಮಡಿಯಲ್ಪಟ್ಟ ಜೀವೋದ್ಧಾರಕನು, ರಕ್ಷಕನು, ದೇವರ ಪುತ್ರನೂ ಆದ ಯೇಸುವಿನ ಕುರಿತು ಬರೆದದ್ದು ಎಂದು ವಿವರಿಸಿ ಪವಿತ್ರಾತ್ಮರ ಕೃಪೆಯಿಂದ ಹೇಳುವಾಗ ಆ ಪವಿತ್ರಾತ್ಮ ಭರಿತವಾದ ಮಾತುಗಳನ್ನು ಕೇಳಿ ಆ ಕಂಚುಕಿಯ ಹೃದಯದಲ್ಲಿ ದೇವರ ಕರುಣೆ ಇಳಿದು ಬಂದು ಆತನು ಅದನ್ನು ವಿಶ್ವಾಸಿಸಿ ಯೇಸುವೇ ನನ್ನ ರಕ್ಷಕ ಎಂದು ದೀಕ್ಷಾ ಸ್ನಾನದ ಮೂಲಕ ಅವನು ಜೀವೋದ್ಧಾರವನ್ನು ಪಡೆದುಕೊಂಡನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಗ್ರಂಥ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಪವಿತ್ರಾತ್ಮರ ಮೂಲಕ ರಚಿಸಲ್ಪಟ್ಟ ಕಾರಣ ಈ ಗ್ರಂಥವನ್ನು ಅರ್ಥೈಸಿಕೊಳ್ಳಲು ನಮಗೆ ಟೀಚರ್, ಗುರುವು, ಬೋಧಕರು ಹಾಗೆ ಪವಿತ್ರಾತ್ಮರೇ ನಮ್ಮಲ್ಲಿ ಕಾರ್ಯ ಮಾಡತಕ್ಕದ್ದು. ಕರ್ತರಾದ ಯೇಸುವೆ, ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮನೋನೇತ್ರಗಳು ತೆರೆಯಲ್ಪಡಲಿ. ಪವಿತ್ರಾತ್ಮರ ಜ್ಞಾನದ ಆತ್ಮರು ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಪವಿತ್ರ ಗ್ರಂಥವನ್ನು ಪ್ರತಿದಿನ ಓದಲು, ಅದನ್ನು ಅರ್ಥೈಸಿಕೊಳ್ಳಲು, ಆ ವಾಕ್ಯದಂತೆ ಜೀವಿಸಲು
ಆ ಪವಿತ್ರಾತ್ಮರು ನಮ್ಮನ್ನ ಬಲಪಡಿಸಲಿ. ಪವಿತ್ರಾತ್ಮರ ಜ್ಞಾನ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಿದರೆ ಇಬ್ಬರು ಹಳ್ಳದಲ್ಲಿ ಹೋಗಿ ಬೀಳುತ್ತಾರಷ್ಟೇ. ಆದರೆ ದೇವರ ವಾಕ್ಯ ಎಂಬ ಬೆಳಕು, ಪವಿತ್ರಾತ್ಮರ ಬೆಳಕು, ಪವಿತ್ರಾತ್ಮರ ಜ್ಞಾನ ನಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.